ಶ್ರೀ ಸಾಯಿ ಸಚ್ಚರಿತ್ರೆ 1ನೇ ಅಧ್ಯಾಯ. ಗುರುದೇವತಾ ಸ್ತುತಿ. ಪೂರ್ವ ಸಂಪ್ರದಾಯದ ಅನುಸಾರ ಹೇಮಾಡ ಪಂತು ಶ್ರೀ ಸಾಯಿ ಸಚ್ಚರಿತ್ರೆ ಗ್ರಂಥವನ್ನು ಶ್ರೀ ಗುರುದೇವತಾ ಸ್ತುತಿಯೊಂದಿಗೆ ಪ್ರಾರಂಭಿಸುತ್ತಾರೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸದಾ ಸತ್ಸ್ವರೂಪಂ ಚಿದಾನಂದಕಂದಂ ಜಗತ್ಸಂಭವಸ್ಥಾನ ಸಂಹಾರ ಹೇತುಂ ಸ್ವಭಕ್ತೆ ಚಯಾಮಾನುಷಂ ದರ್ಶಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯ ಶ್ರೀ ಸದ್ಗುರುಂ ನಿತ್ಯಮಹಂ ನಮಾಮಿ. ಸದಾ ಕಲ್ಪವೃಕ್ಷಸ್ಯ ತಸ್ಯಾದಿಮೂಲೆ ಭವದ್ಭಾವಬದ್ಧ ಸಪರ್ಯಾದಿ ಸೇವಾಂ ನೃಣಾಂ ಕುರ್ವತಾಂ ಭುಕ್ತಿಮುಕ್ತಿ ಪ್ರದಾಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಪ್ರಪ್ರಥಮವಾಗಿ ವಿಘ್ನೇಶ್ವರನ್ನು ಸ್ಮರಿಸುತ್ತಾ ಅಡ್ಡಿ ಆತಂಕಗಳನ್ನು ತೊಲಗಿಸಿ ಈ ಗ್ರಂಥವನ್ನು ಜಯಪ್ರದವಾಗಿ ಸಾಗುವಂತೆ ಪ್ರಾರ್ಥಿಸುತ್ತಾ ಶ್ರೀ ಸಾಯಿನಾಥರೇ ಸಾಕ್ಷಾತ್ ವಿಘ್ನೇಶ್ವರರೆಂದು ಹೇಳುತ್ತಾರೆ. ನಂತರ ಶ್ರೀ ಸರಸ್ವತೀ ದೇವಿಯನ್ನು ಸ್ಮರಿಸಿ ಈ ಗ್ರಂಥ ರಚನೆಗೆ ತಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಉಂಟು ಮಾಡಿಸಿರುವುದಕ್ಕೆ ಆಕೆಗೆ ನಮಸ್ಕರಿಸುತ್ತಾ ಶ್ರೀ ಸಾಯಿಯೇ ಸರಸ್ವತಿ ಸ್ವರೂಪರಾಗಿ ತಮ್ಮ ಕಥೆಯನ್ನು ತಾವೇ ಹಾಡಿನ ರೂಪದಲ್ಲಿ ಹೇಳಿರುತ್ತಾರೆಂದು ಹೇಳಿರುತ್ತಾರೆ. ತದನಂತರ ಸೃಷ್ಟಿ ಸ್ಥಿತಿ ಲಯಕರ್ತರಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರಾರ್ಥಿಸಿ ಶ್ರೀ ಸಾಯಿಯೇ ತ್ರಿಮೂರ್ತ್ಯಾತ್ಮಕ ಸ್ವರೂಪರೆಂದು ಸಮರ್ಥ ಸದ್ಗುರು ಸ್ವರೂಪರೆಂದು ಅವರೇ ನಮ್ಮನ್ನು ಈ ಸಂಸಾರವೆಂಬ ಸಮುದ್ರವನ್ನು ದಾಟಿಸಬಲ್ಲರೆಂದು ಹೇಳುತ್ತಿದ್ದಾರೆ. ನಂತರ ತಮ್ಮ ಕುಲದೇವರಾದ ನಾರಾಯಣ ಆದಿನಾಥನಿಗೆ ನಮಸ್ಕರಿಸಿ ತಾವು ಕೊಂಕಣ ದೇಶದ ನಿವಾಸಿಗಳೆಂದು ಆ ಭೂಮಿಯನ್ನು ಪರಶುರಾಮನು ಸಮುದ್ರನಿಂದ ಸಂಪಾದಿಸಿದನೆಂದು ಹೇಳುತ್ತಾ ಅವರ ವಂಶದ ಮೂಲ ಪುರುಷರನ್ನು ಸ್ತುತಿಸಿದರು. ಅನಂತರ ಅವರ ಗೋತ್ರ ಋಷಿಗಳಾದ ಭರದ್ವಾಜ ಮುನಿಗಳನ್ನು ನೆನೆದರಲ್ಲದೆ ಯಾಜ್ಞವಲ್ಕ್ಯ ಭೃಗು ಪರಾಶರ ನಾರದ ಸನಕ ಸನಂದನಾದಿಗಳು ಸನತ್ಕುಮಾರರು ಶುಕ ಶೌನಕ ವಿಶ್ವಾಮಿತ್ರ ವಸಿಷ್ಠ ವಾಲ್ಮೀಕಿ ವಾಮದೇವ ಜೈಮಿನಿ ವೈಶಂಪಾಯನ ನವಯೋಗೀಂದ್ರನಾದ ಮೊದಲಾದ ಹಲವಾರು ಋಷಿಮುನಿಗಳನ್ನು ನಿವೃತ್ತಿ ಜ್ಞಾನದೇವ ಸೋಪಾನು ಮುಕ್ತಾಬಾಯಿ ಜನಾರ್ದನ ಏಕನಾಥ ನಾಮದೇವ ತುಕಾರಾಮ ಕಾನ್ಹ ನರಹರಿ ಮೊದಲಾದ ಯೋಗೀಶ್ವರರನ್ನು ಪ್ರಾರ್ಥಿಸುತ್ತಾರೆ. ನಂತರ ಪಿತಾಮಹನಾದ ಸದಾಶಿವ, ತಂದೆ ರಘುನಾಥ, ಹೆತ್ತ ತಾಯಿ, ಚಿಕ್ಕ ಮಗುವಿನಿಂದ ಸಾಕಿ ಸಲುಹಿದ ಸೋದರರತ್ತೆ, ತಮ್ಮ ಹಿರಿಯ ಸಹೋದರ ಮೊದಲಾದವರಿಗೆ ನಮಸ್ಕರಿಸುತ್ತಾರೆ. ತದನಂತರ ಪಾಠಕರಿಗೆ ನಮಸ್ಕರಿಸುತ್ತಾ ತಮ್ಮ ಗ್ರಂಥವನ್ನು ಏಕಾಗ್ರ ಚಿತ್ತದಿಂದ ಪಾರಾಯಣ ಮಾಡಬೇಕೆಂದು ಪ್ರಾರ್ಥಿಸುತ್ತಾರೆ. ಕೊನೆಯದಾಗಿ ತಮ್ಮ ಗುರು ದತ್ತಾವತಾರ ಪುರುಷರಾದ ಶ್ರೀ ಸಾಯಿಬಾಬಾರವರಿಗೆ ನಮಸ್ಕರಿಸಿ ತಾವು ಶ್ರೀ ಸಾಯಿಬಾಬಾರನ್ನೇ ಅವಲಂಬಿಸಿರುವುದಾಗಿ ಹೇಳುತ್ತಾ ಈ ಪ್ರಪಂಚವು ಮಿಥ್ಯವೆಂದು ಬ್ರಹ್ಮವೇ ಸತ್ಯವೆಂಬ ಅನುಭವವನ್ನು ಕೂಡಿಸುವ ಶಕ್ತಿಯು ಬಾಬಾರವರಿಗೆ ಮಾತ್ರವೇ ಇದೆಯೆಂದು ಹೇಳಿ ಈ ಪ್ರಪಂಚದಲ್ಲಿನ ಜೀವರಾಶಿಗಳನ್ನು ನೆಲೆಸಿರುವ ಪರಮಾತ್ಮನಿಗೆ ನಮಸ್ಕರಿಸುತ್ತಾರೆ. ಪರಾಶರ ವ್ಯಾಸ ಶಾಂಡಿಲ್ಯ ಮೊದಲಾದವರು ತಿಳಿಸಿರುವ ಭಕ್ತಿ ಮಾರ್ಗವನ್ನು ಹೊಗಳಿ ವರ್ಣಿಸಿದ ನಂತರ ಹೇಮಾಡ್ ಪಂತರರು ಮುಂದಿನ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಗೋಧಿ ಬೀಸಿದ್ದು. 1910 ಸಂವತ್ಸರದ ಒಂದು ದಿನ ಮುಂಜಾನೆ ನಾನು ಶಿರಡಿ ಮಸೀದಿಯಲ್ಲಿದ್ದ ಶ್ರೀ ಸಾಯಿಬಾಬಾರವರ ದರ್ಶನಕ್ಕಾಗಿ ಹೋಗಿದ್ದಾಗ ನಡೆದ ಘಟನೆಯನ್ನು ಕಂಡು ಆಶ್ಚರ್ಯಚಕಿತನಾದೆ. ಬಾಬಾರವರು ಮುಖ ಪ್ರಕ್ಷಾಳನೆಯನ್ನು ಮಾಡಿಕೊಂಡು ನಂತರ ಗೋಧಿಯನ್ನು ಬೀಸಲು ಸಿದ್ಧರಾಗುತ್ತಿದ್ದರು. ಅವರು ನೆಲದ ಮೇಲೆ ಗೋಣಿಯನ್ನು ಹಾಸಿ ಅದರ ಮೇಲೆ ಬೀಸುವ ಕಲ್ಲನ್ನು ಇಟ್ಟರು. ಮೊರದಲ್ಲಿ ಸ್ವಲ್ಪ ಗೋಧಿಯನ್ನು ಸುರಿದುಕೊಂಡು ಅಂಗಿಯ ತೋಳನ್ನು ಮೇಲೆರೆಸಿ ಹಿಡಿಯಷ್ಟು ಗೋಧಿಯನ್ನು ಹಾಕಿಕೊಳ್ಳುತ್ತಾ ಬೀಸಲು ಪ್ರಾರಂಭಿಸಿದರು. ಅದನ್ನು ಕಂಡು ನನ್ನಲ್ಲಿಯೇ ನಾನು ಈ ಗೋಧಿ ಹಿಟ್ಟನ್ನು ಬಾಬಾ ಏನು ಮಾಡುತ್ತಾರೆ ಎಂದು ಏತಕ್ಕಾಗಿ ಗೋಧಿಯನ್ನು ಬೀಸುತ್ತಿದ್ದಾರೆ, ಅವರು ಭಿಕ್ಷಾಟನೆಯಿಂದಲೇ ಜೀವಿಸಿರುವಲ್ಲವೇ, ಗೋಧಿ ಹಿಟ್ಟಿನಿಂದ ಅವರಿಗೇನು ಪ್ರಯೋಜನ ಎಂಬಿತ್ಯಾದಿ ಸಂಗತಿಗಳನ್ನು ಕುರಿತು ಚಿಂತಿಸುತ್ತಿದ್ದೆ. ಅಲ್ಲಿಗೆ ಬಂದ ಇನ್ನೂ ಹಲವರು ಮಂದಿಯೂ ಸಹ ಇದೇ ರೀತಿಯಾಗಿ ಆಶ್ಚರ್ಯಚಕಿತರಾದರು. ಯಾರೊಬ್ಬರಿಗಾದರೂ ಬಾಬಾರರನ್ನು ಪ್ರಶ್ನಿಸುವ ಧೈರ್ಯವಿರಲಿಲ್ಲ. ಈ ಸಂಗತಿಯು ಕೂಡಲೇ ಗ್ರಾಮವೆಲ್ಲವೂ ವ್ಯಾಪಿಸಿತು.
ಗ್ರಾಮಸ್ಥರೆಲ್ಲರೂ ಗುಂಪು ಗುಂಪಾಗಿ ಬಂದು ಆ ಆಶ್ಚರ್ಯಕರ ಘಟನೆಯನ್ನು ವೀಕ್ಷಿಸುತ್ತಿದ್ದರು. 4 ಜನ ಸ್ತ್ರೀಯರು ಹೇಗೋ ಧೈರ್ಯ ವಹಿಸಿ ಮಸೀದಿಯ ಮೆಟ್ಟಲುಗಳನ್ನು ಹತ್ತಿ ಬಾಬಾರವನ್ನು ಪಕ್ಕಕ್ಕೆ ಜರುಗಿಸಿ ಅವರೇ ಬೀಸಲು ಪ್ರಾರಂಭಿಸಿದರು. ಅವರು ಬೀಸುವ ಕಲ್ಲಿನ ಹಿಡಿಯನ್ನು ಹಿಡಿದು ಬಾಬಾರವರ ಲೀಲೆಗಳನ್ನು ಹಾಡುತ್ತಾ ಬೀಸುತ್ತಿದ್ದರು. ಆ ಚರ್ಯಗಳನ್ನು ಕಂಡು ಬಾಬಾರವರಿಗೆ ಕೋಪ ಬಂದರೂ ಸಹ ಅವರು ಪ್ರೇಮ ಮತ್ತು ಭಕ್ತಿಯನ್ನು ಕಂಡು ಸಂತಸದಿಂದ ಮುಗುಳ್ನಗೆ ಬೀರಿದರು. ಬೀಸುವಾಗ ಸ್ತ್ರೀಯರು, ಬಾಬಾರವರಿಗೆ ಮನೆಯಿಲ್ಲ, ಮಕ್ಕಳಿಲ್ಲ, ಆಸ್ತಿಪಾಸ್ತಿಗಳಿಲ್ಲ, ಅವರು ಮೇಲೆ ಆಧಾರ ಪಟ್ಟಿರುವವರು ಬಾಬಾರವರು, ಪೋಷಿಸಬೇಕಾದವರು ಯಾರೂ ಇಲ್ಲ, ಅವರು ಭಿಕ್ಷಾಟನೆಯಿಂದಲೇ ಜೀವಿಸುವವರು, ಆದ್ದರಿಂದ ರೊಟ್ಟಿ ಮಾಡಿಕೊಳ್ಳಲು ಹಿಟ್ಟಿನ ಅವಶ್ಯಕತೆ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಾಬಾರವರಿಗೆ ಹಿಟ್ಟಿನ ಅವಶ್ಯಕತೆ ಏಕೆ? ಬಾಬಾರವರು ದಯಾರ್ದ್ರ ಹೃದಯರಾಗಿ ನಮಗೆಲ್ಲರಿಗೂ ಹಿಟ್ಟನ್ನು ಹಂಚಬಹುದು. ಈ ವಿಧವಾಗಿ ಮನಸ್ಸಿನಲ್ಲಿ ಬೇರೆ ಬೇರೆ ವಿಧವಾಗಿ ಚಿಂತಿಸುತ್ತಾ ಹಾಡುತ್ತಾ ಬೀಸುವುದನ್ನು ಮುಗಿಸಿ ಹಿಟ್ಟನ್ನು 4 ಭಾಗಗಳನ್ನಾಗಿ ಮಾಡಿ ಒಬ್ಬೊಬ್ಬರು ಒಂದೊಂದು ಭಾಗವನ್ನು ತೆಗೆದುಕೊಂಡರು. ಅಲ್ಲಿಯವರೆಗೂ ಶಾಂತಿಯಿಂದ ಗಮನಿಸುತ್ತಿದ್ದ ಬಾಬಾರವರು ಕೋಪಗೊಂಡು ಅವರನ್ನು ಬೈಯುತ್ತಾ ಈ ರೀತಿ ಎಂದರು, ಓ ವನಿತಿಯರೇ, ನಿಮಗೆ ಹುಚ್ಚು ಹಿಡಿದಿದೆಯಾ ಹೇಗೆ? ಯಾರಪ್ಪ ನಾಸ್ತಿ ಎಂದು ಈ ರೀತಿ ದೋಚುತ್ತಿರುವಿರಿ? ನಿಮ್ಮ ಹತ್ತಿರವಿದ್ದ ಗೋಧಿಯನ್ನು ಬಳಸಿಕೊಂಡಿರುವಿರನಾ? ಯಾವ ಕಾರಣದಿಂದ ಹಿಟ್ಟನ್ನು ತೆಗೆದುಕೊಂಡಿರುವಿರಿ? ಸರಿ, ಈ ರೀತಿಯಾಗಿ ಮಾಡಿ ಹಿಟ್ಟನ್ನು ತೆಗೆದುಕೊಂಡು ಹೋಗಿ ಗ್ರಾಮದ ಸರಿ ಹದ್ದಿನಲ್ಲಿ ಚೆಲ್ಲಿ ಎಂದು ಹೇಳಲು ಅದನ್ನು ಕೇಳಿದ ಮಹಿಳೆಯರು ಆಶ್ಚರ್ಯಮಗ್ನರಾಗಿ ನಾಚಿಕೆ ಪಟ್ಟರು. ತಮ್ಮಲ್ಲಿಯೇ ಗೊಣಗಿಕೊಳ್ಳುತ್ತಾ ಗ್ರಾಮದ ಸರಿ ಹದ್ದಿಗೆ ಹೋಗಿ ಬಾಬಾರ ಆಜ್ಞಾನುಸಾರ ಹಿಟ್ಟನ್ನು ಚೆಲ್ಲಿದರು. ಈ ವೃತ್ತಾಂತವೆಲ್ಲವನ್ನು ನೋಡಿದ ನಾನು ಶಿರಡಿ ಪ್ರಜೆಗಳಲ್ಲೂ ಹಾಗೂ ಬಾಬಾರವರ ಚರ್ಯಗಳನ್ನು ಕುರಿತು ಪ್ರಶ್ನಿಸಲು ಊರಿನಲ್ಲಿ ಕಾಲರಾ ವ್ಯಾಧಿಯು ಹರಡಿದ್ದು ಅದನ್ನು ಶಾಂತಿಗೊಳಿಸುವ ಸಲುವಾಗಿ ಈ ರೀತಿಯಾಗಿ ಬಾಬಾ ಮಾಡಿದರೆಂದು ತಿಳಿಯಿತು. ಅವರು ಬೀಸಿದುದು ಗೋಧಿಯಲ್ಲವೆಂದು, ಅವರು ಕಾಲರಾ ವ್ಯಾಧಿಯನ್ನು ಬೀಸಿ ಊರಿನಿಂದಾಚೆ ಎಸೆದರೆಂದು ಹೇಳಿದರು. ಅಂದಿನಿಂದ ಕಾಲರಾ ವ್ಯಾಧಿಯು ಗುಣಮುಖವಾಗಿ ಊರಿನ ಪ್ರಜೆಗಳು ಕ್ಷೇಮವಾಗಿದ್ದರು. ಇದೆಲ್ಲವನ್ನು ಕೇಳಿದ ನನಗೆ ಸಂತೋಷವಾಯಿತು. ಇದರ ಗೂಢಾರ್ಥವನ್ನು ತಿಳಿಯುವ ಕುತೂಹಲವೂ ನನ್ನಲ್ಲಿ ಉಂಟಾಯಿತು. ಗೋಧಿ ಹಿಟ್ಟಿಗೂ ಕಾಲರಾ ವ್ಯಾಧಿಗೂ ಇರುವ ಸಂಬಂಧವೇನು? ಒಂದು ಮತ್ತೊಂದನ್ನು ಹೇಗೆ ನಿರ್ಮೂಲನೆ ಮಾಡುತ್ತದೆ? ಇದೆಲ್ಲವೂ ಅಯೋಮಯವಾಗಿ ಕಂಡಿತು. ಇದರಿಂದ ನಾನು ತಪ್ಪದೇ ಈ ವಿಷಯವನ್ನು ಕುರಿತು ಬರೆದು ಬಾಬಾರವರ ಲೀಲೆಗಳನ್ನು ಪ್ರಚಾರ ಮಾಡಬೇಕೆಂದು ನಿಶ್ಚಯಿಸಿದೆನು. ಈ ಘಟನೆ ನನಗೆ ಬಾಬಾರವರ ಲೀಲೆಗಳನ್ನು ಕುರಿತು ಬರೆಯಲು ಮತ್ತು ಪ್ರಚಾರ ಮಾಡಲು ಪ್ರೇರೇಪಣೆಯಾಯಿತು. ಈ ಲೀಲೆಗಳನ್ನು ಕಣ್ಣಾರೆ ಕಂಡು ಆನಂದ ತುಂದಿಲನಾದೆನು. ಅದೇ ರೀತಿಯಾಗಿ ಬಾಬಾರವರ ದೈವಿಕ ಶಕ್ತಿ ಮತ್ತು ಆಶೀರ್ವಾದದಿಂದ ಗ್ರಂಥವು ನಿರ್ವಿಘ್ನವಾಗಿ ಮತ್ತು ಜಯಪ್ರದವಾಗಿ ಪೂರ್ಣಗೊಂಡಿತು. ಬೀಸುವುದು ಮತ್ತು ಅದರಲ್ಲಿ ಅಡಗಿರುವ ವೇದಾಂತ ತತ್ವ. ಬೀಸುವ ಕಲ್ಲಿನಿಂದ ಬೀಸುವುದನ್ನು ಕುರಿತು ಶಿರಡಿ ಪ್ರಜೆಗಳು ಅಂದುಕೊಂಡ ರೀತಿಯೇ ಅಲ್ಲದೆ ಅದರಲ್ಲಿ ವೇದಾಂತ ಭಾವವೂ ಇದೆ. ಸಾಯಿಬಾಬಾರವರು ಶಿರಡಿಯಲ್ಲಿ 60 ವರ್ಷಗಳ ಕಾಲ ನೆಲೆಸಿದ್ದರು. ಈ ಪರ್ಯಾಂತರವೂ ಅವರು ಬೀಸುವ ಕಲ್ಲಿನಿಂದಲೇ ಬೀಸುತ್ತಲೇ ಇದ್ದರು. ಅವರು ನಿತ್ಯವೂ ಬೀಸುತ್ತಿದ್ದುದು ಗೋಧಿಯನ್ನಲ್ಲ, ಭಕ್ತರ ಪಾಪಗಳು ಮತ್ತು ಮನೋವಿಕಾರಗಳಾಗಿದ್ದವು. ಬೀಸುವ ಕಲ್ಲಿನ ಕೆಳಗಿನ ಕಲ್ಲು ಕರ್ಮ ಮತ್ತು ಮೇಲಿನ ಕಲ್ಲು ಭಕ್ತಿ. ಕೈಯಲ್ಲಿ ಹಿಡಿದಿರುವ ತಿರುಗಣೆಯ ಜ್ಞಾನೋದಯಕ್ಕಾಗಲಿ ಆತ್ಮ ಸಾಕ್ಷಾತ್ಕಾರಕ್ಕಾಗಲಿ ಮೊಟ್ಟ ಮೊದಲು ಪಾಪಗಳನ್ನು ಕೋರಿಕೆಗಳನ್ನು ಅಳಿಸಿ ಹಾಕಬೇಕು. ಅನಂತರ ತ್ರಿಗುಣರಾಹಿತ್ಯವನ್ನು ಪಡೆಯಬೇಕು, ಅಹಂಕಾರವನ್ನು ಕಳೆದುಕೊಳ್ಳಬೇಕು. ಇದನ್ನು ಕೇಳಿದ ತಕ್ಷಣ ಕಬೀರ್ ದಾಸರ ಕಥೆಯು ಜ್ಞಾಪಕಕ್ಕೆ ಬರುತ್ತದೆ. ಒಂದು ದಿನ ಸ್ತ್ರೀಯೊಬ್ಬಳು ಬೀಸುವ ಕಲ್ಲಿನಲ್ಲಿ ಧಾನ್ಯವನ್ನು ಹಾಕಿ ಒಬ್ಬಳೇ ತಿರುಗಿಸುತ್ತಾ ಬೀಸುತ್ತಿದ್ದಳು. ಅದನ್ನು ಕಂಡ ಕಬೀರರು ಅಳಲು ಪ್ರಾರಂಭಿಸಿದರು. ಇದನ್ನು ಕಂಡ ನಿಪತಿ ನಿರಂಜನೆಂಬ ಸಾಧುವು ಕಬೀರರನ್ನು ಕುರಿತು ಕಾರಣವನ್ನು ಕೇಳಲು ಕಬೀರರು, ನಾನು ಸಹ ಈ ಧಾನ್ಯದಂತೆ ಪ್ರಪಂಚವೆಂಬ ಬೀಸುವ ಕಲ್ಲಿನಲ್ಲಿ ಬೀಸಲ್ಪಡುವೆ ಅಲ್ಲವೇ ಎಂದು ಕೇಳಲು ನಿಪತಿ ನಿರಂಜನರು ಈ ರೀತಿಯಾಗಿ ಹೇಳುತ್ತಾರೆ, ಭಯಬೇಡ, ಬೀಸುವ ಕಲ್ಲಿನ ಹಿಡಿಯನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದರೆ ಜ್ಞಾನವನ್ನು ಬಿಡಬೇಡ. ನಾನು ಯಾವ ರೀತಿ ಗಟ್ಟಿಯಾಗಿ ಹಿಡಿದುಕೊಂಡಿರುವೆನೋ ಅದೇ ರೀತಿಯಾಗಿ ನೀನು ಸಹ ಹಿಡಿದುಕೋ. ಮನಸ್ಸನ್ನು ಕೇಂದ್ರೀಕರಿಸು. ಅಂತರಾತ್ಮವನ್ನು ನೋಡಲು ದೃಷ್ಟಿಯನ್ನು ಅಂತರ್ಮುಖಿಯನ್ನಾಗಿ ಮಾಡು. ನೀನು ತಪ್ಪದೇ ರಕ್ಷಿಸಲ್ಪಡುವೆ ಎಂದು ಹೇಳಿದರು. ಶ್ರೀ ಸಾಯಿನಾಥಾಯ ನಮಃ. 1ನೇ ಅಧ್ಯಾಯವು ಸಂಪೂರ್ಣವಾದುದು. ಸದ್ಗುರು ಶ್ರೀ ಸಾಯಿನಾಥಾರ್ಪಣಮಸ್ತು. ಓಂ ಸಾಯಿರಾಮ್.